ಇವಾಗ GSTದು ಏರಿಕೆ ಮಾಡಿದ್ರು ಅಥವಾ ಇಳಿಕೆ ಮಾಡಿದ್ರು ಮೊನ್ನೆ. ಇದ್ರ ಮೇಲೆ ತುಪ್ಪ ಹಾಲಿನ ಉತ್ಪನ್ನಗಳ ಮೇಲೆಲ್ಲ ಇಳಿಕೆ ಮಾಡಿದ್ರು. ಏನು ಕರ್ನಾಟಕದ ನಮ್ಮ ಬೊಮ್ಮುಲ ಯಾವುದೋ ಇದೆಯಲ್ಲ ಹಾಲಿನ ನಿಗಮ, KMF, ಅದಕ್ಕೆ ಮಾತ್ರ ಮಾಡಿದ್ರ? ದೇಶದಲ್ಲಿ ಇರೋದಕ್ಕೆಲ್ಲದಕ್ಕೂ ಅಪ್ಲೈ ಆಗಿದೆ, ಬೆಲೆ ಕಡಿಮೆ ಮಾಡಿರೋದು. ನಾನು ಇನ್ನೂ ಮುಂದೆ ಹೋಗಿ ಹೇಳ್ತೀನಿ. ಇನ್ನು ಮುಂದೆ ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಇರ್ತದೆ. ಫೇರ್ ಫಿಕ್ಸೇಷನ್ ಕಮಿಟಿ ಅದ್ರಲ್ಲಿ 3 ಜನ ಮೆಂಬರ್ಸ್ ಇರ್ತಾರೆ. ಒಬ್ರು ರಿಟೈರ್ಡ್ ಜಡ್ಜು ನಂಬರ್ 1, ಇನ್ನೊಬ್ರು ಸ್ಟೇಟ್ ಗೌರ್ಮೆಂಟ್ ಸೆಕ್ರೆಟರಿ ಲೆವೆಲ್, ಪ್ರಿನ್ಸಿಪಲ್ ಸೆಕ್ರೆಟರಿ ಲೆವೆಲ್ ಅವರು, ಇನ್ನೊಬ್ಬರು ಸೆಂಟ್ರಲ್ ಗೌರ್ಮೆಂಟ್ ಇಂದ ರೆಪ್ರೆಸೆಂಟೇಟಿವ್ ಇರ್ತಾರೆ. ರಾಜ್ಯದಿಂದ ಒಬ್ರು, 3 ಜನ ಸೆಕ್ರೆಟರಿ, ರಾಜ್ಯದಿಂದನೂ ಒಬ್ಬ ಸೆಕ್ರೆಟರಿ, ಜಡ್ಜ್ ಒಬ್ರು ಇರ್ತಾರೆ, ರಿಟೈರ್ಡ್ ಜಡ್ಜ್, ಅಧ್ಯಕ್ಷರು. ಇದು ಇಂಡಿಪೆಂಡೆಂಟ್ ಬಾಡಿ. ಈ ಫೇರ್ ಫಿಕ್ಸ್ ಆದಮೇಲೆ ಇವರು ಫಿಕ್ಸ್ ಮಾಡೋರು, ಇವರು ಈ ಕಮಿಟಿ ಫೇರ್ ಫಿಕ್ಸೇಷನ್ ಕಮಿಟಿ. ದಯವಿಟ್ಟು ಅರ್ಥ ಮಾಡ್ಕೊಬೇಕು ರಾಜ್ಯದ ಜನ, ಈ ಕಮಿಟಿ ಮಾಡ್ತತೆ. ಇದು ಫಿಕ್ಸ್ ಆದ ತಕ್ಷಣನೇ ಕೇಂದ್ರ ಸರ್ಕಾರಕ್ಕೆ ಕಳಿಸಲ್ಲ. ಇಂಪಾರ್ಟೆಂಟ್ ಪಾಯಿಂಟು. ಈಗ ಮೊನ್ನೆ 5% ರೈಸ್ ಮಾಡಿದ್ರು, ಅದರಿಂದ 100% ರೈಸ್ ಮಾಡಿದ್ರು. ಹಿಂದೆ 100, ಹೋದ ವರ್ಷ 100% ರೈಸ್ ಮಾಡಿದ್ರು. ಅದರಲ್ಲೇ ಸೇರಿಸ್ಬಿಟ್ಟಿದ್ದಾರೆ ಅವರು 5% ಏರಿಕೆ. ನೆಕ್ಸ್ಟು ಫೆಬ್ರವರಿಯಲ್ಲಿ ಇನ್ನೂ 5% ಜಾಸ್ತಿ ಮಾಡಿ ಅಂತ ಅದರಲ್ಲೇ ಇದೆ. ಹೋದ್ ಸರಿ ಸೇರಿಸಿರೋದ್ರಲ್ಲೇ ಇದೆ, ಹೊಸದಾಗಲ್ಲ. ಅದನ್ನ ಮುಚ್ಚಿಟ್ರು ಕಾಂಗ್ರೆಸ್ ಅವರು, ಅದನ್ನ ಮುಚ್ಚಿಟ್ಟಿಬಿಟ್ಟಿದ್ರು. ಅವರು ಪತ್ರವನ್ನ MD ಬರೀತಾರೆ. ಯಾರು? ರಾಜ್ಯ ಸರ್ಕಾರ ನೇಮಕ ಮಾಡಿರೋ MD ರವಿಶಂಕರ್ ಅವರಿಗೆ ಪತ್ರ ಬರೀತಾರೆ, ನೀವು 5% ಜಾಸ್ತಿ ಮಾಡಿ ಅಂತ. ರವಿಶಂಕರ್ ಏನ್ ಮಾಡ್ತಾರೆ, ಕೇಂದ್ರ ಸರ್ಕಾರಕ್ಕೆ ಫೋನ್ ಮಾಡ್ಬಿಟ್ಟು, ಸರ್ ಏರ್ಸ್ಲಾ? ಇಲ್ಲ. ಕೇಂದ್ರದ ಮಂತ್ರಿ ಕೇಳ್ತಾರ? ಇಲ್ಲ. ಅವರೇ ಡಿಸಿಷನ್ ತಗೊಂಡು ಅವರೇ ಏರ್ಸ್ಬಿಡ್ತಾರೆ. ಕೇಂದ್ರ ಸರ್ಕಾರದ ಪಾತ್ರ ಏನು ಹೇಳಿ? ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಹೇಳಿ. ಈ ರವಿಶಂಕರ್ ಅನ್ನೋರು MD ಯಾರು ನೇಮಕ ಮಾಡಿದ್ದೀರಾ, ರಾಜ್ಯ ಸರ್ಕಾರದ ನೀವು ನೇಮಕ ಮಾಡಿರೋ ಅಧಿಕಾರಿ, ಇವರು ಏನಾದ್ರೂ ಈ ರೈಸ್ ಆಗಿರೋದನ್ನ ಕೇಂದ್ರ ಸರ್ಕಾರನ ಕೇಳಿದಾರ? ಹೇಳಿ. ನಿಮ್ಮ ಅಧಿಕಾರಿ ನೀವೇ ನೇಮಕ ಮಾಡಿರೋದು, ಕೇಂದ್ರ ಸರ್ಕಾರನ ಕೇಳದೆ ಮಾಡಿ ಅನೌನ್ಸ್ ಮಾಡಿದ್ದಾರೆ. ಫೇರ್ ಫಿಕ್ಸೇಷನ್ ಕಮಿಟಿ ಏನು ರೆಕಮೆಂಡ್ ಮಾಡಿದೆ ಅದನ್ನು ಏರಿಕೆ ಮಾಡಿದ್ದಾರೆ. ಇದರ ಕೇಂದ್ರ ಸರ್ಕಾರದ ಪಾತ್ರ ಎಲ್ಲಿ ಬರ್ತದೆ? ಕೇಂದ್ರ ಸರ್ಕಾರ ಮಾನಿಟರಿಂಗ್ ಬಾಡಿ ಅಷ್ಟೇ. ಹಣ ಸಹಾಯವನ್ನ ಕೇಂದ್ರ ಸರ್ಕಾರ ಮೆಟ್ರೋಗೆ ಮಾಡುತ್ತೆ. ಆದ್ರೆ ಪೂರ್ತಿ ಟೆಂಡರ್ ಕರೆಯೋದು ಇವರೇ, ಅಧಿಕಾರಿಗಳ ನೇಮಕ ಮಾಡೋದು ಇವರೇ, ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದು ಇವರೇ, ಅವ್ರ ಹತ್ರ ವಸೂಲಿ ಮಾಡೋರು ಇವರೇ. ಇಲ್ಲಿ ಕೇಂದ್ರ ಸರ್ಕಾರ ಹೇಗೆ ಬೆಲೆ ಏರಿಕೆ ಮಾಡ್ತತೆ? ದಯವಿಟ್ಟು ಹೇಳಿ. ಆಯ್ತು, ನಾನೊಂದು ಸವಾಲ್ ನಿಮ್ಗೆ, ಮುಖ್ಯಮಂತ್ರಿಗಳಿಗೆ ಒಂದು ಸವಾಲ್. ಮೇರಿ ಆವಾಜ್ ಸುನೋ. ನಿಮ್ ಪಾತ್ರ ಇಲ್ಲ ತಾನಪ್ಪ? ಬೆಲೆ ಏರಿಕೆ ಮಾಡಿದ್ ನಿನ್ಗೆ ಇಷ್ಟ ಇಲ್ಲ ತಾನಪ್ಪ? 1 ಲೆಟರ್ ಬರಿ, ಒಂದು ಕೇಂದ್ರಕ್ಕೆ ಲೆಟರ್ ಬರೆದು, 2 ವರ್ಷಗಳ ಕಾಲ ಮೆಟ್ರೋ ದರವನ್ನ ಏರಿಸುವುದಕ್ಕೆ ನನ್ನ ವಿರೋಧ ಇದೆ, 1 ಲೆಟರ್ ಬರೀರಿ. ಮುಗಿದೋಯ್ತು, ಚಾಪ್ಟರ್ ಈಸ್ ಕ್ಲೋಸ್. ನಿಮ್ಮನ್ನ ಯಾರು ಕೇಳಲ್ಲ, ನಿಮ್ಮನ್ನ ಯಾರು ಕೇಳಲ್ಲ. 2 ವರ್ಷ ನಾವೇನು ಇರೋದೇ 2 ವರ್ಷ ಅಲ್ಲ, ಅವರು ಅದು ಗ್ಯಾರಂಟಿ ಇಲ್ಲ. DK ಏನಾನ ತಿರುಗಿ ಬಿದ್ರೆ 2 ವರ್ಷಗಳ ಕಾಲ
ನಾವು ಬೆಲೆ ಏರಿಕೆಗೆ, ಮೆಟ್ರೋ ಬೆಲೆ ಏರಿಕೆ ವಿರೋಧ ಇದೆ. ಒಂದೇ ಒಂದು ಪತ್ರ, ಒಂದೇ ಲೈನು, ಒಂದೇ ಪತ್ರ, ಒಂದೇ ಲೈನ್ ಸಾಕು, ಮುಗ್ದೋಯ್ತು.